ಮೇ 4ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಎನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇ 4ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತಾ? ಹಾಗಾದ್ರೆ ಕುಣಿಗಲ್ ರಂಗನಾಥ್ ಮಾತನಾಡಿದ್ರು, ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು, ಫಲಾನುಫಲ ಭಗವಂತನಿಗೆ ಬಿಡಬೇಕು. 40 ವರ್ಷದಿಂದ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ತೀರ್ಮಾನ ಆಗುತ್ತೆ. ಮೇ 15ಕ್ಕೆ ಡಿಕೆಶಿ ಅವರ ಹುಟ್ಟುಹಬ್ಬ. ಆ ಸಂದೇಶ ಸಾಕು, ಡಿಕೆಶಿ ಅವರಿಗೆ ಅವಕಾಶ ಸಿಗಬೇಕು ಅಂತ ಹೇಳೋದು ನಮ್ಮ ಆಸೆ. ಹೈಕಮಾಂಡ್ ನಾಯಕರನ್ನ ಒಂದು ಟೀಮ್ ಭೇಟಿ ಮಾಡಿದೆ, ಇನ್ನೊಂದು ಟೀಮ್ ಕೂಡ ದೆಹಲಿಗೆ ಹೋಗಲಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಮಾತನಾಡಿದರು. ಹಾಗೆಯೇ ಫಲಾನುಫಲ ಭಗವಂತನಿಗೆ ಬಿಡಬೇಕು, ಕೆಲಸ ಮಾತ್ರ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಪ್ಪಂದ ಆಗಿದೆ ಅಂತ ಇಬ್ರು ಹೇಳಿದಾಗ ಅದು ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಕೇಳ್ತಿರಂತ ಮಾತು. 139 MLAs ಆರ್ ದೇರ್ ವಿತ್ ಅವರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್. 139 MLAs ಆರ್ ದೇರ್ ವಿತ್ DK ಶಿವಕುಮಾರ್ ಸರ್. ಈಗ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನೀವೆಲ್ಲ ಮಾತನಾಡಬಾರ್ದು ಅಂತ ನಮ್ಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಪದೇ ಪದೇ ಅದನ್ನೇ ಮಾತಾಡಿ ಜನಕ್ಕೂ ಬೇಸರ ಮಾಡೋದ್ ಬೇಡ. ಅದೇನಿದೆ ಒಳ್ಳೆ ನಿರ್ಧಾರಗಳನ್ನ ಹೈಕಮಾಂಡರ್ ತೆಗೆದುಕೊತಾರೆ. ಅವ್ರೇನ್ ತಗೋತಿದ್ರೆ ನಾವೆಲ್ಲ ತಲೆ ಬಾಗಿ ಸಿರ್ಸ ವಹಿಸಿ ಕೆಲಸ ಮಾಡೋದನ್ನ ಬಿಟ್ರೆ, ಇವತ್ತು ನನ್ಗೆ 28 ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಮತ್ತೊಮ್ಮೆ ಸೆಕೆಂಡ್ ಗ್ಯಾರಂಟಿಗಳು ಇದೆ ನಮ್ಮಲ್ಲಿ. ಅದನ್ನ ಜನ ಕೊಡೋದನ್ನ ಎಲ್ಲ ಆಲ್ರೆಡಿ ನಮ್ಮ ಅಧ್ಯಕ್ಷರು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ಅನೌನ್ಸ್ ಮಾಡಿ ಉತ್ತಮವಾದಂತ ಒಂದು ಸರ್ಕಾರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಬಂದು ಕೊಡ್ತೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಲವೇ ತಸ್ಮೈ ನಮ ಅಂತ ಹೇಳ್ತಿರ್ತಾರೆ ನಮ್ಮ ಸಾಹೇಬರು. ಮೇ 15 ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮೇ 4ರ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ಸಂಬಂಧ ಶಾಸಕ ಕುಣಿಗಲ್ ರಂಗನಾಥ್ ಏನ್ ಹೇಳಿದ್ರು? ಸಂಪತ್, ಪ್ರಮುಖವಾಗಿ ಮೇ 4ರ ಬಳಿಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಮಹತ್ವದ ಬೆಳವಣಿಗೆ ನಡೀತಕ್ಕಂಥ ಮುನ್ಸೂಚನೆ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. ಮೊನ್ನೆ 3 ದಿನಗಳ ಕಾಲ ದೆಹಲಿಯಲ್ಲಿ DK ಶಿವಕುಮಾರ್ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರಣತಂತ್ರವನ್ನ ರೂಪಿಸಿ ಬಂದಿದ್ರು. ಹೈಕಮಾಂಡ್ ನಿಂದಲೂ ಕೂಡ ಯಾವುದೇ ಒಂದು ಕ್ಷಣದಲ್ಲಿ ಸಂದೇಶ ಬರ್ತಕ್ಕಂಥ ಒಂದು ನಿರೀಕ್ಷೆಯಲ್ಲೂ ಕೂಡ DK ಬ್ರದರ್ಸ್ ಅವರು ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ CM ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಟುಕೊಡ್ತಾರ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರಿಂದ ಯಾವುದೇ ರೀತಿಯ ಒಂದು ಸಂದೇಶ ಬಂದಿಲ್ಲ. ಜೊತೆಗೆ DK ಬ್ರದರ್ಸ್ ಅವರು ಎಷ್ಟೇ ಬಾರಿ ದೆಹಲಿಗೆ ಹೋದ್ರು ಕೂಡ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗದೇ ಇರ್ತಕ್ಕಂಥದ್ದು ಅವರಿಗೆ ಹಿನ್ನಡೆಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ಸದ್ಯ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹಾಗೆ ರಾಜ್ಯದ 2 ಬೈ ಎಲೆಕ್ಷನ್ ಫಲಿತಾಂಶ ಮೇ 4ರಂದು ಇರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ಫಲಿತಾಂಶದ ಕಡೆ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಆ ಕಡೆ ಒಂದು ನೋಟವನ್ನ ನೆಟ್ಟಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ಫಲಿತಾಂಶದಲ್ಲಿ ಏನಾದ್ರೂ ರಾಜ್ಯದಲ್ಲಿ ಏರುಪೇರಾದಂತ ಒಂದು ಸಂದರ್ಭದಲ್ಲಿ ಆಗ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಒಂದಷ್ಟು ಅಪಸ್ವರಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಆಗ ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಆದ್ರೆ ಈಗ ಪ್ರಮುಖವಾಗಿ DK ಶಿವಕುಮಾರ್ ಅವರು ಕೂಡ ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ. ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ 2.5 ವರ್ಷ ಇದೆ, ಇನ್ನು 2 ವರ್ಷಕ್ಕಾದ್ರೂ ನನಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಶ್ರಮಕ್ಕೆ ಕೂಲಿಯನ್ನು ಕೂಡ DK ಶಿವಕುಮಾರ್ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಮುಂದೆ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಇದ್ರ ಜೊತೆಗೆ DK ಶಿವಕುಮಾರ್ ಅವರ ಬರ್ತ್ಡೇ ಇದೇ ಮೇ 15ರಂದು ಇರ್ತಕ್ಕಂಥದ್ದು. ಅಷ್ಟರೊಳಗಡೆ ಒಂದು ಶುಭ ಸುದ್ದಿ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ DK ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗರು ಕೂಡ ಇರ್ತಕ್ಕಂಥದ್ದು. ಇದೇ ವಿಚಾರವನ್ನ ಇವತ್ತು ಕುಣಿಗಲ್ ರಂಗನಾಥ್ ಅವರು ಕೂಡ ಹೇಳಿದ್ದು. ಮೇ 15 ತಾರೀಕು ಅವರ ಹುಟ್ಟುಹಬ್ಬ ಇದೆ, ಅದನ್ನೇ ಒಂದು ಸಂದೇಶ ಹೋಗಿದೆ. ಹೈಕಮಾಂಡ್ ಅಷ್ಟರೊಳಗಡೆ ಏನಾದ್ರೂ ಸಿಹಿ ಸುದ್ದಿ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.